ಬರತಾರ ಯಾರು ಬರತಾರ ಇಲ್ಲಿ ಇವತ್ತು ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಅನ್ಸತ್ತಿರ್ಬೇಕ ಕತ್ತಲ್ದಾಗ ಎಲ್ಲ ಹೊಂಟ ನೀವು ಅಂತೇಳಿ. ಇಲ್ಲಿ ಹೊಂಟೇನಂದ್ರೆ ನವಲೂರ್ಗೆ ಹೊಂಟೇನ್ರಿ. ಯಾಕಂದ್ರೆ ಇಲ್ಲಿ ಇವತ್ತಲ್ಲ ಒಂದು ವಾರ ಆತ ಬನಶಂಕರಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ಐತಿ. ಸೊ ಅಲ್ಲಿ ಹೊಂಟೇವಿ ನಾವು. ಇದು ನಮ್ಮ ಊರ ನವಲೂರ. ಮೊದಲು ನಾವು ಇಲ್ಲೇ ಇದ್ವಿ, ಈಗೆಲ್ಲ ಧಾರವಾಡನಾಗ ಇದೀವಿ. ಈ ಸಲ ಹನುಮಂತ ಅವ್ರು ಬರತಾರಂತ. ಲಾಸ್ಟ್ ಟೈಮ್ ಬಿಗ್ ಬಾಸ್ ವಿನ್ನರ್. ಅದು ಹಾಡು ಕೇಳಿರ್ಬೇಕು ನೀವು. ನಿನ್ನ ಮಾರಿ ಹನುಮಂತ ಹನುಮಂತ ನೋಡ್ರಿ ನೋಡು. ಹಾಗೆ ಸ್ಪೆಷಲ್ ಅವ್ರಗ ನೋಡೋಕಾಗಂತ ಹೊಂಟೇನಿ. ನಿಮ್ಗೂ ತೋರಿಸ್ತೇನಿ, ವಿಡಿಯೋ ಎಂಡ್ ಮಟ ನೋಡ್ರಿ. ಸೊ ಇದೆ ನವಲೂರ್ ಜಾತ್ರೆ ಸೀನ್. ಎಲ್ಲ ಸಣ್ಣ ಹುಡುಗರು ಆಡೋದು ಅಡಿಗೆ ಸಾಮಾನು ಎಲ್ಲ ಹಚ್ಚಾರ ನೋಡ್ರಿ. ಇಲ್ಲಿ ಮಸ್ತ್ ಐತಿ ಸೀನ್, ಎಲ್ಲ ಎಂಜಾಯ್ ಮಾಡ್ಬೋದು. ಹುಡುಗರು ಈಗ ಆಲ್ರೆಡಿ ಸೀಟ್ ಇಟ್ಕೊಂಡು ಕೂತ್ಬಿಟ್ಟಾರ. ಸ್ಟೇಜ್ ಆಲ್ರೆಡಿ ರೆಡಿ ಆಗತೈತಿ. ಯಾರು ಬರತಾರ ಇಲ್ಲಿ ಇವತ್ತು? ಸ್ವೀಟ್ ಕಾರ್ನ್ ಅಂಗಡಿ ಅಂದ್ರೆ ಇಷ್ಟ ಹಚ್ಚಾರ ನೋಡ್ರಿ. ಇಲ್ಲಿ ಭಾಳ ಅಂದ್ರೆ ಭಾಳ ಹಚ್ಚಾರ ಸ್ವೀಟ್ ಕಾರ್ನ್. ಎಲ್ಲಿ ನೋಡಿದಲ್ಲಿ ಸ್ವೀಟ್ ಕಾರ್ನ್. ಟೈಮ್ ಪಾಸ್ ಕಡ್ಲಿ. ಸೌಂಡ್ ಚೆಕ್ ಅನ್ನೋದೈತಿ. ಸೌಂಡ್ ಅಂದ್ರು ಆಡಿಸಿ. ಏನ್ ಮಾಡ್ಬೇಕ? ಬ್ಲಾಗ ಮಾಡಾಕತ್ತೀನಿ ನಿಮ್ದೆ.
ಲುಂಗಿ ಡ್ಯಾನ್ಸ್ ಮಾಡೋಣ ಸಾಹೇಬ್ ಪೊಲೀಸ್ ಸಾಹೇಬ್ರು ನನಗೆ 500 ರೂಪಾಯಿ ಯಾರು ಕೊಟ್ಟಾರ ತುಂಬ ಧನ್ಯವಾದಗಳು. ಯಾರನ್ನ ಕೊಡೋರಿದ್ರ ಯಾರ ಆಯ್ಲ್ ಮಾಡೋರಿದ್ರ ನನ್ನ ಫೋನ್ ಪೇ ನಂಬರ್ ತೆಗೀರಿ. ಫೋನ್ ಪೇ ರೊಕ್ಕ ಯಾರು ನೀನು ಕೊಟ್ಟಿರ? ಇವ್ರು ಕೊಟ್ಟಾರನ್ರಿ ಸರ್? ಮತ್ತೆ ಯಾರ ಪೊಲೀಸ್ ನೀವು ಕೊಟ್ರಿ ಅಂದ್ರ ಅವ್ರು ಇವ್ರ ಕೈ ಕೊಟ್ಟಾರ್ರಿ, ಇವ್ರು ನಿಮ್ ಕೈ ಕೊಟ್ಟಾರ್ರಿ. ಬಿಡ್ರಿ. ಎಸ್, ಖಂಡಿತವಾಗ್ಲು ಹಾಡುಗಳನ್ನ ಹಾಡಕ್ಕೆ ಬಂದಿದ್ದಾರೆ ನಮ್ಮ ಹನುಮಂತಣ್ಣವರು. ನಿಮ್ಮೆಲ್ಲರೂ ಕೂಡ ಹಾಡಿನ ಮುಖಾಂತರ ರಂಜಿಸ್ತಾರ ಅಂತ ಹೇಳ್ತಾ. ಸೊ ಪಾಪ ಅವ್ರು ಹೇಳಿದ್ರು ಧರ್ಮಸ್ಥಳದಲ್ಲಿ ಹೀಗೆ ಹೋದಾಗ कर भेज रहा है आज कर ಒಂದು ಸುಂದರವಾದ ಗೀತೆನ ಕೇಳೋಣ. ಸೈಕ್ಲಿಂಗ್ ಪುಷ್ಪವತಿ ಅನ್ನುವಂತಹ ಸುಂದರವಾದ ಗೀತೆಗೆ ಧ್ವನಿಯಾಗಲು ಬರ್ತಾ ಇದ್ದಾರೆ ನಮ್ಮ ತಂಡದ ಹೆಮ್ಮೆಯ ಗಾಯಕರು ಲೋಕೇಶ್ ಮತ್ತು ರಾಜೇಶ್ವರಿ ಅವರ ಕಂಠದಲ್ಲಿ ಈ ಒಂದು ಸುಂದರವಾದ ಗೀತೆನ ಕೇಳೋಣ. ಕಲಾಕೃತಿ ಸುತ್ತಲ
ಈಗ ಚಪ್ಪಾಳೆ ಹೆಂಗಿತ್ತು ಹನುಮಂತ ಅಣ್ಣ ಇನ್ನೊಂದು ಹಾಡು ಹಾಕ್ಸೋಣ ಹಂಗಂದ್ರ ಅದ್ರ ನಿಮ್ಗೆ ಗೊತ್ತಿದ್ದಂಗೆ ನಿಮ್ಗೆ ನೋಡಕತ್ತೀರ ತೂ 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 ಅಂತ ಖರ್ಚಿ ತಗೊಂಡು ಹೊಡ್ಸ್ಕೋಬೇಕಂತ ಹೌದಾ ಇಂಥ ಹಾಡು ಅದರಲ್ಲೂ ಮತ್ತು ನೋಡಿ ಈಗ ಒರಿಜಿನಲ್ ಹಾಡು ಹೇಳಿದ್ರೆ ಯಾರು ಫೇಮಸ್ ಆಗ್ಲಿಲ್ಲ ಯಾವ್ದೋ ಮೂಲೆ ಇಟ್ಕೊಂಡು ಹಾಕೊಂಡು ಹಾಡು ಹೇಳ್ಬಿಟ್ರು ಆಗಿ ಕರೆಕ್ಟಾಗಿ ಕರ್ನಾಟಕ ತುಂಬಾ ವೈರಲ್ ಮಾಡ್ಬಿಟ್ರು ಯಾವ ಹಾಡು ಗೊತ್ತಾ ಅದು ಹೂವಿನ ಪಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನುಡಿದ ಪ್ರಾಣದಂತೆ ಶೀತಲವಾದಂತೆ ಬಂದೆ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಎಲ್ಲಿಸ್ಬಿಟ್ರಕ್ಕಿನ್ಕ ಯಾವಾಗ ಕಾರ್ಕಶಿ ಧ್ವನಿ ಬಂತ ಇಡೀ ಕರ್ನಾಟಕ ತುಂಬ ತಗೊಂಡೋಗಿ ಜೀಕ ನಡೆದಾಗ್ಬಿಟ್ರಕ್ಕಿನ್ ಇಂಥ ಹಾಡುಗಳು ಸಪೋರ್ಟ್ ಮಾಡ್ತೀರಿ ನೀವೆಲ್ಲ ಹೌದಾ ಅದರಿಂದ ಒಂದು ಹಾಡು ಬಂದಿತ್ತು ಯಾವ್ದು ಗೊತ್ತಾ ಇಲ್ಲಿ ಒಂದೇ ಒಂದು ಹಾಡಿಂದ ಹೊರಲಾಗ್ಬಿಟ್ಟ ಅಣ್ಣ ಯಾವ್ದು ಗೊತ್ತಾ ಯಾವ್ದು ನೋಡೋಣ ಹಾ ಅಣ್ಣ ಸುಮ್ಮನೆ ಹೋದ್ ಗಾಡಿ ಯಾವ್ದು ಗೊತ್ತಾ ಬದಾಂ 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 ಕಾಮಕಾಚ ಕೂಚಕಾಚ ಬಾದಾಂ ಬಾದಾಂ ಕಾಮಕಾಚ ಕೂಚಕಾಚ ಬಾದಾಂ ಬಾದಾಂ ಕಾಚ ಬಾದಾಂ ಈ ಕಾಚ ಅನ್ನೋದು ಯಾಕೆ ಅನ್ನೋದು ಗೊತ್ತಾಗಿಲ್ಲ ನನಗೆ ಇಂಥ ಹಾಡುಗಳು ಒಂದು ಹೌದಾ ಅದರಲ್ಲೂ ಸಲಗ ಚಿತ್ರ ನೋಡ್ಬೇಕು ಕಾಂಚನಿಗೆ ಬೆಂಗಳೂರು में देखो देखो बेंगलोर से होकर मालिक मुझे हमदार बोला यहाँ करवाने लगाया टीवी कंपनी के ಈ ಶಬ್ದ ಯಾಕೆ ಬಂತು ಟಿಶ್ ಟಿಶ್ ಹೌದಾ ಇನ್ನೊಂದು ಹಾಡು ವರ್ಣನೆ ಮಾಡಿ ಯಾವ್ದು ಕೋನೆಲ್ಲ ಕರಿಮಣಿ ಮಾಲೀಕ ಅಪ್ಪ ಸಾವಿರಾರು ಮಂದಿಗೆ ತಾಳಿ ಕಟ್ಟಿ ನಾನು ಹೇಳ್ತೀನಿ ನಾನ್ ಕರಿಮಣಿ ಮಾಲೀಕ ಅದ ಹಾ ಎಂತಿಂತ ಹಾಡುಗಳು ಬಂದವು ಹನುಮಂತನ ಹಾಗಲೇ ಒಂದು ಹಾಡು ಹೇಳ್ತಾರೆ ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಸೂಪರ್ ಹಿಟ್ ಹಾಡು ಆ ಹಾಡನ್ನ ಏನಾದ್ರೂ ನಮ್ಮ ಹಿರಿಯ ಕಲಾವಿದರಾಗಿರ್ತಕ್ಕಂಥ ಬಾಲಣ್ಣ ಅವ್ರು ಏನಾದ್ರು ಹೇಳಿದ್ರೆ ಹೆಂಗ್ ಹೇಳ್ತಾ ಇದ್ರು ಬಾಲಕೃಷ್ಣ ತಾತ ಅವರು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಅನ್ನುವಂತ ಹಾಡನ್ನ ಮಂಕ ಅಪ್ಪ ಯಾವ್ದಪ್ಪ ಇದು ಹಾಡು ನಾ ಕಾಣ್ತಾ ಇರೋದು ಆ ನುಡಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಳ್ಳೊಳ್ಳೆ ಹಾಡುಗಳಿದ್ದಾವೆ ಹನುಮಂತನ ಹಾಡಿರೋದು ಯಾವ ಹಾಡು ಗೊತ್ತಾ ಅಮ್ಮ ಬಡತನದ ಮನೆಯೊಳಗ ಆ ಹೆಣ್ಣು ಹುಟ್ಟಬಾರದಮ್ಮ ಬಾರದು ಅದು ಸರಿ ನನಗೆ ಹಾಡೊಳಗೆ ಬರಲ್ಲ ಇಷ್ಟೇ ಹೇಳೋದು ಚಪ್ಪಾಳೆ ಇರ್ಬೇನಮ್ಮ ಒಂದು ಕ್ಷಣ ಏನಾದ್ರು ಮುಖ್ಯಮಂತ್ರಿ ಚಂದ್ರ ಪುನೀತ್ ರಾಜ್ಕುಮಾರ್ ಮಾತಾಡ್ತಾ ಇರೋದು ಶ್ರೀನಗರ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಸೊ ಇವಾಗ್ಲೂ ನಡೀಲಿ ಏನಂದ್ರೆ ಇರೋದೊಂದು ಜೀವನ ಹಿಂದೇನಾಗಿತ್ತು ಅಂತ ನೆನಪಿಲ್ಲ ಮುಂದೇನಾಗ್ತದೆ ಅಂತ ಗೊತ್ತಿಲ್ಲ ಇರೋ ಲೈಫಲ್ಲಿ ಖುಷಿಯಾಗಿ ಜಾಲಿಯಾಗಿರ್ಬೇಕು ಎಲ್ಲ ಲೈಫಲ್ಲೂ ದೀಪಾವಳಿ ಬಂದ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅನ್ಸರ್ ನಾವಾಗಿರ್ಬೇಕು ಇನ್ನೊಂದ್ಸಲ ಕನ್ನಡದ ತಂಟಿಗೆ ಬಂದ್ರೆ ಒಬ್ಬೊಬ್ಬನ ಕತ್ತರಿಸಾಕ್ಬಿಡ್ತೀನಿ ಇದು ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕಾರ್ಯಕ್ರಮ ಊಟನ ಹೆಗ್ಲ ಮೇಲೆ ಹತ್ಕೊಂಡು ಹುಟ್ಟಿದವ್ರು ನಾವು ಮೀಸೆ ಬರಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಬಾಳಿಗೆ ಮೆಟ್ಲಾಗಂತಾರೆ ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡೋ ಅಂತಾರೆ ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂತಂದ್ರೆ ಜಾಸ್ತಿ ಆಯ್ತಂದ್ರೆ
ಲವ್ ಮ್ಯಾರೇಜ್ ಆಗೋಣ ಅಂತಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋಣ ಅಂತಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಯಾವ್ದು ಬೇಡ, ಹಿಂಗೆ ಸಾಯ ತನಕ ಸನ್ಯಾಸಿ ಇಟ್ಬಿಡೋಣ ಅಂತಂದ್ರೆ ಹಳೆ ಮಗನ ಒಂದು ಅಂಕಲ್ ಅಂತ ಕರಿತಾವನೆ, ಹಳೆ ಮಗ ಒಂದು ಅಂಕಲ್ ಅಂತ ಕರಿತಾವನೆ. ಅಣ್ಣ ನೀನ್ ಮಾಡಿಲ್ಲ ಅಂದ ನನ್ ಮಾಡಿ ಅವಾಗ ಸಿದ್ದರಾಮಯ್ಯ ಮಾಡ ಅಂತ ಹೇಳ್ತಾವ್ರೆ. ಯಾವುದಪ್ಪ ಇದು ಕಾರ್ಯಕ್ರಮ? ಇಲ್ಲಿ ಜನ ಇದಾರಲ್ಲ ತುಂಬಾ ಒಳ್ಳೆ ಜನ. ಶ್ರೀ ಬನಶಂಕರಿ ದೇವಿ ಅಲ್ಲಿ ಜೋರ ಚಪ್ಪಾಳೆ ಹಣ ಬೀಳಿ ಮನಸ್ಸಿನೊಳಗ ಮನಿ ಎರಡು ದೇಹ ಒಂದೇ ಜೀವ ಹುಡುಗಿಯಲ್ಲಿ ಸಿಗತ್ತಿ ಅಕ್ಷಿ ಎಷ್ಟಂತ ಚಲೋ ಕಲಿ ಸಾಲೆ ದಿಸ್ ಇಸ್ ಎ ಕ್ರೇಜ್ ಆಫ್ ಏ ಹುಡುಗಿಯಲ್ಲಿ ಸಿಗತ್ತಿ ಹನುಮಂತ ಜೋಡಿ ಮಾತಾಡೋದೆ ಏ ಹುಡುಗಿಯಲ್ಲಿ ಸಿಗತ್ತಿ ಜೋಡಿ ಮಾತಾಡೋದೆ
ಮಸ್ತ್ ಆಡಿದ್ರೆ ಫುಲ್ ಕ್ರೇಜ್ ಆಗಿಬಿಟ್ಟಿತ್ತು ಎಲ್ಲಾರ್ದು ಫುಲ್ ಪಬ್ಲಿಕ್ ಕ್ರೇಜ್ ಆಗಿಬಿಟ್ಟೈತೆ ಅವರಿಂದ ಸೊ ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗೋಣ ನಮಸ್ಕಾರ